ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಅಂಜಲಿ. ಇವತ್ತಿನ ಅಮೂಲ್ ಲೈವ್ಗೆ ಸ್ವಾಗತ. ಸೊ ಇವತ್ತು ನನ್ನ ಲೈವಲ್ಲಿ ನಾನು ಪೊಟ್ಯಾಟೊ ಸ್ಟಫ್ಡ್ ಕಪ್ಸ್ ಅಂತ ಮಾಡ್ತಾ ಇದ್ದೀನಿ. ಇದೊಂದು ಸ್ನ್ಯಾಕ್ ಐಟಮ್. ಸೊ ಚೀಸಿ ಪೊಟ್ಯಾಟೊ ಸ್ಟಫ್ಡ್ ಕಪ್ಸ್ ತುಂಬ ಚೆನ್ನಾಗಿರುತ್ತೆ. ಒಂದು ಲೈಕ್ ಸ್ನ್ಯಾಕ್ ಅಂತ ಹೇಳ್ಬೋದು. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಆಗಲಿ ಕಿಡ್ಸ್ಗಾಗಲಿ ತುಂಬ ಚೆನ್ನಾಗಿರುತ್ತೆ. ಸೊ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಫಸ್ಟ್ ಇಲ್ಲಿ ನಾನು ಪೊಟ್ಯಾಟೋನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಬ್ರೋಕೊಲಿ. ಸೊ ಇದು ಕಾರ್ನ್ ಮತ್ತು ಯೆಲ್ಲೋ ಜುಕನಿ ತೊಗೊಂಡಿದ್ದೀನಿ. ಸ್ವೀಟ್ ಕಾರ್ನ್ ಮತ್ತು ಯೆಲ್ಲೋ ಜುಕನಿ. ಮತ್ತು ಇದು ಆರಿಗ್ಯಾನೋ ಆ್ಯಂಡ್ ಚಿಲ್ಲಿ ಫ್ಲೇಕ್ಸು. ಇದು ಸ್ವಲ್ಪ ಕಾರ್ನ್ ಫ್ಲೋರು. ಇದು 3 ಸಾಸಸ್ ತೊಗೊಂಡಿದ್ದೀನಿ. ಚಿಲ್ಲಿ ಸಾಸ್, ಸೋಯಾ ಸಾಸ್ ಮತ್ತು ಇದು ಸಿಜ್ವಾನ್ ಸಾಸ್. ಸೊ ಇಲ್ಲಿ ನಾನು ಅಮೂಲ್ ಪ್ರಾಡಕ್ಟ್ಸ್ ಆಗಿ ಅಮೂಲ್ ಚೀಸ್ ತೊಗೊಂಡಿದ್ದೀನಿ. ಅಮೂಲ್ ಬಟರ್ ಮತ್ತು ಇದು ಅಮೂಲ್ ಪನ್ನೀರ್. ಸೊ ಅಮೂಲ್ ಪನ್ನೀರ್ನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅವಾಗ ಏನು ಮಾಡಬೇಕು ಅಂದರೆ ಫಸ್ಟ್ ನಾವು ಪೊಟ್ಯಾಟೋನ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ ಕಪ್ಸ್ ಮಾಡ್ಕೊಳ್ಳೋಕ್ಕೆ ನಾವು ಫಸ್ಟ್ ಇದು ಮಾಡಬೇಕು. ಚಿಲ್ಲಿ ಫ್ಲೇಕ್ಸು, ಆರಿಗ್ಯಾನೋ ಮತ್ತು ಸ್ವಲ್ಪ ಕಾರ್ನ್ ಫ್ಲೋರ್. ಇದನ್ನ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸೊ ಇಲ್ಲಿ ಆರಿಗ್ಯಾನೋಲ್ಲೇ ನಮಗೆ ಸ್ವಲ್ಪ ಸಾಲ್ಟ್ ಇರುತ್ತೆ. ಸೊ ಬೇಕಂದರೆ ನಾವು ನೋಡಿಕೊಂಡು ಹಾಕ್ಕೋಬೋದು. ಸೊ ಈ ಥರ ಮಾಡ್ಕೊಂಡಿರೋದನ್ನ ನಾವು ಚಿಕ್ಕ ಚಿಕ್ಕ ಬಾಲ್ಸ್ ತೊಗೊಂಡು ಸೊ ಕಪ್ಸ್ ಥರ ಮಾಡ್ಕೋಬೇಕು. ಸೊ ಅದು ಆ್ಯಕ್ಚುಲಿ ಟೈಮ್ ಆಗುತ್ತೆ. ಲೈಕ್ ಒಂದು 20 to 30 ಮಿನಿಟ್ಸ್ ನಾವು ಬೇಕ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಅಂದರೆ ಇವಾಗ ಫಸ್ಟೇ ನಾನು ಕಪ್ಸ್ನ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸೊ ಈ ಥರ ಸಿಲಿಕಾನ್ ಮೋಲ್ಡ್ಸಲ್ಲಿ ನೋಡಿ, ಈ ಥರ ನಾನು ಸಿಲಿಕಾನ್ ಮೋಲ್ಡ್ಸಲ್ಲಿ ಈ ಥರ ನಾನು ಕಪ್ಸ್ ಥರ ಮಾಡಿದ್ದೀನಿ. ಸೊ ಈ ಥರ ನೀವು ಮಾಡಿಕೊಂಡು ಫಸ್ಟೇ ಬೇಕ್ ಮಾಡಿಕೊಂಡು ಆಮೇಲೆ ನಾವು ಸ್ಟಫಿಂಗ್ ಮಾಡ್ಬೋದು. ಸೊ ಯಾವ ಮೋಲ್ಡ್ಸ್ ಇದೆಯೋ ನಿಮ್ಮ ಹತ್ರ ಅದನ್ನು ನೀವು ಯೂಸ್ ಮಾಡ್ಬೋದು. ಸೊ ಈ ಥರ ಶೇಪಲ್ಲಿ ಈ ಥರ. ಸೊ ಇವಾಗ ಸ್ಟಫಿಂಗ್ ಮಾಡ್ಕೊಳ್ಳೋಣ.
ಸೊ ಫಸ್ಟ್ ಸ್ಟಫಿಂಗಿಗೆ ನಾವು ಬಟರ್ ಯೂಸ್ ಮಾಡೋಣ. ನಾವು ಅಮೂಲ್ ಬಟರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಆಯಿಲು ಬೇಕಂದರೆ ಯೂಸ್ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಆಯಿಲ್ ಏನು ಯೂಸ್ ಮಾಡ್ತಾ ಇಲ್ಲ. ಸೊ ಬಟರ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಒಂದೊಂದಾಗಿ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಳ್ಳೋಣ. ಫಸ್ಟ್ ಬ್ರೋಕೊಲಿ ಹಾಕೋತಾ ಇದ್ದೀನಿ. ಸೊ ಬ್ರೋಕೊಲಿ ನಾನು ಜಸ್ಟ್ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದೆಲ್ಲ ಬೇಗ ನಮಗೆ ಫ್ರೈ ಆಗುವಂಥ ವೆಜಿಟೇಬಲ್ಸು. ಸೊ ನೆಕ್ಸ್ಟು ಸ್ವೀಟ್ ಕಾರ್ನ್ ಮತ್ತು ಜುಕುನಿ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಪನ್ನೀರ್ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಸಾಸಸ್ಸಲ್ಲೂ ಸಾಲ್ಟ್ ಇರುತ್ತೆ, ಸೊ ನೋಡಿಕೊಂಡು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಸಾಕು. ಸೊ ಇದು ಚೆನ್ನಾಗಿ ಫ್ರೈ ಆಗಬೇಕು. ನೀವು ಯಾವ ವೆಜಿಟೇಬಲ್ಸ್ ಬೇಕಾದರೂ ಯೂಸ್ ಮಾಡ್ಬೋದು. ಸೊ ಇಲ್ಲಿ ನಾನು ಎಕ್ಸಾಟಿಕ್ ವೆಜಿಟೇಬಲ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾರ್ಮಲ್ ಕ್ಯಾರೆಟ್, ಬೀನ್ಸ್, ನಾರ್ಮಲ್ ಗ್ರೀನ್ ಪೀಸು, ಸೊ ಆ ಥರ ಯೂಸ್ ಮಾಡ್ಬೋದು. ಸೊ ಇವಾಗ ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಇತ್ತಲ್ಲ, ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ.
ಚೆನ್ನಾಗಿ ಫ್ರೈ ಆಗಬೇಕಿದ್ದು, ಆವಾಗ ನಮಗೆ ಚೆನ್ನಾಗಿರುತ್ತೆ ಕಪ್ಸಲ್ಲಿ ತಿನ್ನೋಕ್ಕೆ. ಸೊ ಈ ಥರ ಮಕ್ಳಿಗೆ ನಾವು ಮಾಡಿಕೊಟ್ಟಾಗ ವೆಜಿಟೇಬಲ್ಸ್ ತಿನ್ನಲ್ಲ ಅಂತಾರಲ್ಲ, ಸೊ ಆ ಟೈಮಲ್ಲಿ ಈ ಥರ ಒಂದು ಇನೋವೇಟಿವ್ ಆಗಿ ಮಾಡಿದಾಗ ಚೆನ್ನಾಗಿರುತ್ತೆ, ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಈ ಕಪ್ಸ್ ಬೇಕಂದರೆ ನಾವು ಮಾಡಿ ಇಟ್ಕೋಬೋದು, ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ಡೇ ಇರುತ್ತೆ ಅದು. ಸೊ ಮಾಡಿ ಇಟ್ಕೊಳ್ಬೇಕಂದ್ರೆ ನಾವು ನೆಕ್ಸ್ಟ್ ಡೇ ಯಾವಾಗ ಬೇಕೋ ಆವಾಗ ಅವ್ರಿಗೆ ಮಾಡಿಕೊಡ್ಬೋದು. ಸೊ ಅಮೂಲ್ ಪ್ರಾಡಕ್ಟ್ಸಲ್ಲಿ ಇವತ್ತು ನಾನು ಅಮೂಲ್ ಪನ್ನೀರ್, ಬಟರ್ ಮತ್ತು ಚೀಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅವ್ರ ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿರುತ್ತೆ, ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ ನಾನು. ಅವರ ಕಾಂಡಿಮೆಂಟ್ಸ್ ಆಗಲಿ, ರೈಸ್, ದಿನಸಿ, ಪಲ್ಸಸ್ ಆಗಲಿ, ಸೀರಿಯಲ್ಸ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಕೆಮಿಕಲ್ಸ್ ಫ್ರೀ, ಆರ್ಗ್ಯಾನಿಕ್ ಆ್ಯಂಡ್ ಪೆಸ್ಟಿಸೈಡ್ಸ್ ಫ್ರೀ. ಸೊ ಬಾಸುಮತಿ ರೈಸ್ ಮಾತ್ರ ಅವ್ರದ್ದು ನನ್ನ ಆಲ್ ಟೈಮ್ ಫೇವ್ರೆಟ್ ಅಂತ ಹೇಳ್ಬೋದು. ತುಂಬ ಉದುರಾಗಿ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ರೈಸ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾವು ಏನೋ ಅದರಲ್ಲಿ ಡಿಶ್ ಮಾಡಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಒಂದೊಂದು ಸಾಸಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಫಸ್ಟು ಚಿಲ್ಲಿ ಸಾಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಶೆಜ್ವಾನ್ ಸಾಸ್ ಮತ್ತು ಸೋಯಾ ಸಾಸ್. ಇಲ್ಲಿ ನಾನು ಶೆಜ್ವಾನ್ ಸಾಸ್ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಮ್ಮ ಫಿಲ್ಲಿಂಗ್ ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ನಾವು ಆ್ಯಡ್ ಮಾಡ್ಕೊಬೇಕು. ಸೊ ಸಾಲ್ಟ್ ಎಲ್ಲ ನಾವು ನೋಡಿಕೊಂಡು ಆ್ಯಡ್ ಮಾಡ್ಕೋಬೇಕು, ಬಿಕಾಸ್ ಸಾಸಸ್ಸಲ್ಲೆಲ್ಲ ಸಾಲ್ಟ್ ಇರುತ್ತೆ. ಸೊ ಈಗ ಲಾಸ್ಟ್ಗೆ ನಾವು ಪನ್ನೀರ್ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಫಸ್ಟಲ್ಲಿ ಆ್ಯಡ್ ಮಾಡಿದ್ರೆ ಪನ್ನೀರೆಲ್ಲ ಮಿಕ್ಸ್ ಮಾಡಿ ಅದು ಲೈಕ್ ಕ್ರಂಬಲ್ ಥರ ಆಗೋಗುತ್ತೆ. ಸೊ ಒಂದು ಹೆಲ್ತಿ ಫಿಲ್ಲಿಂಗ್ ಇದು. ಇವಾಗ ನಮಗೆ ಫಿಲ್ಲಿಂಗ್ ರೆಡಿ ಆಗಿದೆ.
ಸೊ ನಾವು ಕಪ್ಸ್ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ನಾನು ಸ್ಟಫಿಂಗ್ ಎಲ್ಲ ಫಿಲ್ ಮಾಡಿದ್ದೀನಿ. ಸೊ ಇವಾಗ ನಾನು ಅಮೂಲ್ ಚೀಸ್ನ ಮೇಲೆ ಸ್ವಲ್ಪ ಸ್ವಲ್ಪನೇ ಹಾಕ್ತೀನಿ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಈ ಥರ ಫಿಲ್ ಮಾಡ್ಕೋಬೋದು. ಸೊ ಇವಾಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಸೊ ಅವನಲ್ಲಿ ನಾವು ಇದನ್ನು ಪ್ಲೇಸ್ ಮಾಡಿ ಸೊ ಅವನಲ್ಲಿ ಇದು ಪ್ಲೇಸ್ ಮಾಡಿ ಮೈಕ್ರೋವೇವ್ ಮೋಡಲ್ಲಿ ಸೊ ಒಂದು ಹೈ ಇದು 30 ಸೆಕೆಂಡ್ಸ್ ನಾವು ಇದನ್ನು ಜಸ್ಟ್ ಮೈಕ್ರೋವೇವಲ್ಲಿ 30 ಸೆಕೆಂಡ್ಸ್ ಇದನ್ನು ನಾವು ಮೈಕ್ರೋವೇವ್ ಮಾಡ್ಕೋಬೇಕು, ಲೈಕ್ ಚೀಸ್ ಮೆಲ್ಟ್ ಆಗೋ ತನಕ. ಚೀಸ್ ಮೆಲ್ಟ್ ಆಗಿಲ್ಲ ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಮಾಡ್ಕೋಬೋದು. ಚೀಸ್ ನಾನು ಸ್ವಲ್ಪ ಮೆಲ್ಟ್ ಆಗಬೇಕು, ಇನ್ನೊಂದು 10 ಸೆಕೆಂಡ್ಸ್ ಮಾಡೋಣ. ಚೀಸ್ ಮೆಲ್ಟ್ ಆಗಿದೆ. ಸೊ ನಾನು ಇವಾಗ ಇದನ್ನು ಸರ್ವ್ ಮಾಡ್ತೀನಿ. ಸೊ ಇವಾಗ ನೋಡಿ ನಮ್ಮ ಚೀಸಿ ಪೊಟ್ಯಾಟೊ ಸ್ಟಫ್ಡ್ ಕಪ್ಸ್ ರೆಡಿ ಆಗಿದೆ. ಚೀಸ್ ನೋಡಿ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ. ಸೊ ನಮ್ಮ ಸ್ಟಫಿಂಗ್ ಕೂಡ ಎಷ್ಟು ಚೆನ್ನಾಗಿದೆ ಆ್ಯಂಡ್ ಕಪ್ಸ್ ಕೂಡ ಚೆನ್ನಾಗಿದೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಕೂಡ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ.
ರೆಡಿ ಆಗಿದೆ. ಸೊ ತುಂಬ ಅಟ್ರಾಕ್ಟಿವ್ ಆಗಿದೆ ಆ್ಯಂಡ್ ಮಕ್ಕಳಿಗೆ ಈ ಥರ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿದ್ದೀರಾ ಅಂತ ಹೇಳಿ. ಇದು ಜಸ್ಟ್ ಬೇಸಿಕ್, ಇದರಲ್ಲಿ ನೀವು ಚೇಂಜಸ್ ಮಾಡ್ಕೋಬೋದು. ಲೈಕ್ ನಾವು ಪೊಟ್ಯಾಟೋಗೆ ನೀವು ಯಾವ ಪ್ಯೂರೀಸ್ ಆ್ಯಡ್ ಮಾಡ್ಕೋಬೋದು, ಲೈಕ್ ಪಾಲಕ್ ಆ್ಯಡ್ ಮಾಡ್ಕೋಬೋದು, ಟೊಮ್ಯಾಟೊ ಪ್ಯೂರಿ ಆ್ಯಡ್ ಮಾಡ್ಕೋಬೋದು. ಸೊ ಇನ್ನೇನಾದರೂ ವೆಜಿಟೇಬಲ್ಸ್ ಪೇಸ್ಟ್ ಮಾಡಿ ಲೈಕ್ ಬೀಟ್ರೋಟ್, ಕ್ಯಾರೆಟ್ ಎಲ್ಲ ಆ್ಯಡ್ ಮಾಡ್ಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. ಸೊ ಇದು ಜಸ್ಟ್ ಬೇಸಿಕ್ ಅಷ್ಟೇ. ಸೊ ನೀವು ಟ್ರೈ ಮಾಡಿ ಹೇಗಿದೆ ಅಂತೇಳಿ. ಸೊ ಎಲ್ಲರೂ ನನ್ನ ಲೈವ್ ನೋಡಿದ್ದಕ್ಕೆ ಥ್ಯಾಂಕ್ ಯು, ಆ್ಯಂಡ್ ಅಮೂಲ್ ಅವ್ರಿಗೆ ನಾನು ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಸೊ ಇಲ್ಲಿ ನನ್ನ ಲೈವ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಲೈವ್ ಜೊತೆ ಸೊ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.